ಕೊಡಗು ಜಿಲ್ಲೆಯಲ್ಲಿ ಈಗ ಕೈಲ್ ಮುಹೂರ್ತ ಹಬ್ಬದ ಸಂಭ್ರಮ. ಕೃಷಿ ಚಟುವಟಿಕೆ ಮುಗಿದು ಜಿಲ್ಲೆಯ ರೈತಾಪಿ ವರ್ಗ ಹಬ್ಬದತ್ತ ಮುಖ ಮಾಡಿದ್ದಾರೆ. ವಿಶೇಷ ಅಂದ್ರೆ ಕೈಲ್ ಮುಹೂರ್ತ ಅಂದ್ರೆ ಕೊಡವರ ಆಯುಧ ಪೂಜಾ ಕೂಡ ಆಗಿದೆ. ಹಾಗಾದ್ರೆ ಈ ಹಬ್ಬದ ವಿಶೇಷತೆ ಏನು ತೋರಿಸ್ತೀವಿ ನೋಡಿ. ಕೃಷಿ ಸಲಕರಣೆಗಳಿಗೆ ಪೂಜೆ ಸಲ್ಲಿಸುತ್ತಿರುವ ಮಂದಿ, ತೆಂಗಿನಕಾಯಿಗೆ ಗುಂಡು ಹಾರಿಸಿ ಸಂಭ್ರಮಿಸುತ್ತಿರುವ ಜನರು, ಬಂದೂಕು ಹಿಡಿದು ಮಹಿಳೆಯರಿಂದ ಡ್ಯಾನ್ಸ್. ಈ ಸಂಭ್ರಮಗಳೆಲ್ಲ ಕಂಡು ಬಂದಿದ್ದು ಕೊಡಗಿನಲ್ಲಿ. ಮಂಜಿನ ನಗರಿಯಲ್ಲಿ ಕೈಲ್ ಹಬ್ಬದ ಸಂಭ್ರಮ. ಕೃಷಿ ಸಲಕರಣೆ ಆಯುಧಗಳಿಗೆ ವಿಶೇಷ ಪೂಜೆ. ಕೊಡಗು ಜಿಲ್ಲೆಯಲ್ಲಿ ಕೈಲ್ ಹಬ್ಬದ ಸಂಭ್ರಮ ಮನೆ ಮಾಡಿದೆ. ಈ ಹಬ್ಬವನ್ನ ವಿಭಿನ್ನವಾಗಿ ಆಚರಣೆ ಮಾಡಲಾಗ್ತಿದೆ. ವಿಶೇಷ ಅಂದರೆ ಕೊಡವ ಜನಾಂಗದವರಿಗೆ ಇದು ಆಯುಧ ಪೂಜೆಯ ದಿನವಾಗಿದೆ. ಇನ್ನು ಕಳೆದ 30 ವರ್ಷಗಳಿಂದ ಕೊಡವ ನ್ಯಾಷನಲ್ ಕೌನ್ಸಿಲ್ ಸಂಘಟನೆ ಸಾರ್ವತ್ರಿಕವಾಗಿ ಈ ಹಬ್ಬವನ್ನ ಅದ್ದೂರಿಯಾಗಿ ಆಚರಿಸುತ್ತಿದೆ. ಕೈಲ್ ಅಂದ್ರೆ ಆಯುಧ. ಈ ಆಯುಧವನ್ನು ಪೂಜೆ ಮಾಡ್ತಕ್ಕಂಥದ್ದು. ಕೊಡವರು ಯೋಧ ಪರಂಪರೆಯ ಜನ. ಮಾರ್ಷಲ್ ವುಡ್ ನಮ್ಮ ಬದುಕು. ಎಲ್ಲ ಕುಲದ ಕೊಡವರು ಕೃಷಿಕರು ಕೂಡ ಹೌದು. ಕೃಷಿ ಸುಮಾರು 300-400 ವರ್ಷಗಳಿಂದ ಈಚೆಗೆ ಬಂದಿದ್ದು. ಈ ಹಿಂದೆ ಯೋಧ ಪರಂಪರೆಯ ಜನ, ಯುದ್ಧ ಮತ್ತು ಬೇಟೆಯಲ್ಲಿ ನಾವು ನಿರತರಾಗಿರ್ತಕ್ಕಂಥ ಜನ. ಬಂದೂಕ, ಕೋವಿ, ಕತ್ತಿ ಇದರಲ್ಲಿ ಅಂತರ್ಗತವಾಗಿದೆ ನಮ್ಮ ಬದುಕು. ಹಬ್ಬದಲ್ಲಿ ಕೃಷಿ ಸಲಕರಣೆ, ಬಂದೂಕು ಸೇರಿದಂತೆ ಇತರ ಆಯುಧಗಳಿಗೆ ಪೂಜೆ ಸಲ್ಲಿಸಿದ್ರು. ಹಬ್ಬದಲ್ಲಿ ಮಾಂಸಾಹಾರದ ಬಗೆ ಬಗೆಯ ವಿಶೇಷ ಖಾದ್ಯಗಳನ್ನು ತಯಾರಿಸಿ ಮನೆ ಮಂದಿಯೆಲ್ಲ ಸವಿದ್ರು. ಕಾರ್ಯಕ್ರಮದಲ್ಲಿ ವಿಧಾನ ಪರಿಷತ್ ಸದಸ್ಯರಾದ ಬಿಕೆ ಹರಿಪ್ರಸಾದ್ ಪಾಲ್ಗೊಂಡು ಬಾಳೆದಿಂಡನ್ನು ಕಡಿದು ಸಂಭ್ರಮಿಸಿದ್ರು. ಕೈಲ್ಬೂತ್ ಹಬ್ಬ ಮತ್ತು ಕೊಡಗಲ್ಲಿ ಇರ್ತಕ್ಕಂಥ ಕೊಡವರಿಗಿರ್ತಕ್ಕಂಥದ್ದು 4-5 ಹಬ್ಬ. ಅದನ್ನು ನಾವು ವಿಜೃಂಭಣೆಯಿಂದ ನೆರವೇರಿಸಬೇಕು. ಅದು ಕೇವಲ ಕೊಡಗಿಗೆ ಮಾತ್ರ ಸೀಮಿತವಾಗಬಾರ್ದು. ಈ ಕೊಡಗಿನ ಸಂಸ್ಕೃತಿ ಮತ್ತು ಸಾಹಿತ್ಯ ಇದು ಭಾಳ ಜಗತ್ ಪ್ರಸಿದ್ಧವಾದಂಥದ್ದು ಮತ್ತು ವೈಶಿಷ್ಟ್ಯವಾದಂಥದ್ದು. ಇದಕ್ಕೆಲ್ಲ ರೀತಿಯ ಪ್ರೋತ್ಸಾಹ ಸರ್ಕಾರವೂ ಸಹ ಕೊಡಬೇಕಾಗುತ್ತೆ. ಕೈಲ್ ಹಬ್ಬದ ಪ್ರಯುಕ್ತ ವಿವಿಧ ಕ್ರೀಡಾ ಚಟುವಟಿಕೆಗಳನ್ನು ನಡೆಸಿ ಕೊಡಗಿನ ಜನರು ಸಂಭ್ರಮಿಸಿದ್ರು. ಅನುಕಾರ್ಯಪ್ಪ, ಬೆಳ್ಳೂರು, ರಿಪಬ್ಲಿಕ್ ಕನ್ನಡ, ಕೊಡಗು. ನಾಡಿನಾದ್ಯಂತ ಭರ್ಜರಿ ಮಳೆಯಾಗ್ತಾ ಇದೆ. ಹಳ್ಳ ಕೊಳ್ಳ, ಕೆರೆ, ಜಲಾಶಯಗಳೆಲ್ಲವೂ ಕೂಡ ಭರ್ತಿಯಾಗಿದೆ. ಆದರೂ ಕೂಡ ಕುಡಿಯುವ ನೀರಿನ ಹಾಹಾಕಾರ ಮಾತ್ರ ತಪ್ಪಿಲ್ಲ. ಆ ಭಾಗದ ಜನ ನೀರಿಗಾಗಿ ಈಗಲೂ ಕೂಡ ಪರದಾಡ್ತಿದ್ದಾರೆ. ಯಾವುದು ಆ ಊರು, ಏನಿದೆ ಅಲ್ಲಿನ ಪರಿಸ್ಥಿತಿ, ಆ ಕುರಿತ ಒಂದು ರಿಪೋರ್ಟ್ ಇಲ್ಲಿದೆ. ಮಳೆಯಾದ್ರೂ ತಿಂಗಳಿಗೊಮ್ಮೆ ನೀರು. ಕುಡಿಯೋ ನೀರಿಗಾಗಿ ಜನರ ಪರದಾಟ. ರಾಜ್ಯದಲ್ಲಿ ವರ್ಣಾರ್ಪಟ ಜೋರಾಗಿದೆ. ನದಿ, ಹಳ್ಳ, ಕೊಳ್ಳಗಳು ತುಂಬಿ ಹರಿತಾ ಇವೆ. ಆದರೂ ಕೂಡ ಗದಗ, ಬೆಟಗೇರಿ, ಅವಳಿ ನಗರದ ಜನ ಕುಡಿಯೋ ನೀರಿಗಾಗಿ ಪರದಾಡ್ತಾ ಇದ್ದಾರೆ. ಇಲ್ಲಿನ ನರಸಾಪುರದಲ್ಲಿರುವ ನೇಕಾರರ ಗಲ್ಲಿಯಲ್ಲಿ ಕುಡಿಯುವ ನೀರಿನ ಬವಣೆ ಮುಂದುವರೆದಿದೆ. ತಿಂಗಳಿಗೊಮ್ಮೆ ಕುಡಿಯುವ ನೀರು ಬರ್ತಾ ಇದೆ. ಆದರೆ ಇದು ಶುದ್ಧವಾಗಿಲ್ಲ, ಕುಡಿಯೋಕ್ಕೂ ಯೋಗ್ಯವಾಗಿಲ್ಲ. ನೀರಿನಲ್ಲಿ ಹುಳುಗಳು ಬರ್ತಾ ಇವೆ. ಈ ನೀರನ್ನ ಕುಡಿದ್ರೆ ಅನಾರೋಗ್ಯ ಕಾಡ್ತಾ ಇದೆ ಅಂತ ಮಹಿಳೆಯರು ಆರೋಪ ಮಾಡಿದ್ದಾರೆ. ಶುದ್ಧ ನೀರಿನ ಘಟಕಗಳಿಗೆ ಹೋಗಿ ನೀರು ತರುವಂತಹ ಸ್ಥಿತಿ ನಿರ್ಮಾಣ ಆಗಿದೆ ಅಂತ ಮಹಿಳೆಯರು ಆಕ್ರೋಶ ಹೊರಹಾಕಿದ್ದಾರೆ. ಬೆಟಗೇರಿ, ನರಸಾಪುರ ಓಣಿ ನಮ್ಮ ನೇಕರ್ ಕಾಲೋನಿ ನೀರು ಸರಿ ಬರಂಗಿಲ್ರಿ. ತಿಂಗಳಿಗೆ 1.5 ತಿಂಗಳಿಗೆ ನೀರು ಬಿಡ್ತಾನ್ರಿ. ಬಿಟ್ರೂ ಅವು ನೀರು ಸರಿಗಿಲ್ರಿ. ಕುಡಿಬೇಡ ಹಂಗೆ ಹಿಂಗೆ ಅಂತ ಹೇಳ್ತಾರ್ರಿ. ಮತ್ತು ಹೆಂಗೆ ನೀರಿಲ್ಲ, ಹೆಂಗೆ ನಾವು ಜೀವನ ಮಾಡ್ಬೇಕು ಹೇಳ್ರಿ ಸರ್. ಹಿಂಗೆ ಅವು ನೀರು ಮತ್ತೆ ಎಷ್ಟಂತ ಹೇಳಿ ಇದು ತೆಗೆದಿಟ್ಟು ಕುಡಿಬೇಕ್ರಿ. ಆಸ್ಪತ್ರೆಗೆ ಹೋಗ್ಬೇಕು, ಕೈ ಕಾಲರೂ ಕೇಳ್ತಾವು. ಈ ಜೀವನ ಹೆಂಗೆ ಮಾಡ್ಬೇಕು ಹೇಳ್ರಿ. ನಾವು ಇಷ್ಟು ತಿಂಗಳಿಗೆ 1.5 ತಿಂಗಳಿಗೆ ನೀರು ಬಿಟ್ಟನಂದ್ರೆ. ಸದ್ಯ ಸಿಂಗಟಾಲೂರು ಬ್ಯಾರೇಜ್ನಲ್ಲಿ ಸಾಕಷ್ಟು ಪ್ರಮಾಣದ ನೀರು ಶೇಖರಣೆಯಾಗಿದೆ. ಆದರೂ ಕೂಡ ಅವಳಿ ನಗರದ 35 ವಾರ್ಡ್ಗಳಿಗೆ ಸಮರ್ಪಕವಾಗಿ ಕುಡಿಯುವ ನೀರು ಬರ್ತಿಲ್ಲ. ಭಾಳ ಹುಳ ಅದಾವ್ರಿ. ನೀರು ಕುಡಿಯಾಗ ಆಗಂಗಿಲ್ರಿ. ಆ ನೀರು ಕುಡಿದು ಜಡ್ಪತ್ರ ಅನುಭವಿಸಕತ್ತೀವ್ರಿ. ಅದನ್ನೇ ಚಲೋ ನೀರು ಬಿಡ ಅಂತ ಹೇಳೋದಷ್ಟೇ ರೀ. ಮತ್ತೊಂದೇನು ಈ ನೀರು 5 ದಿನ ಆತ್ರಿ ಇವತ್ತಿಗೆ. ಅವು ಬೇಸಿಲ್ರಿ ನೀರು. ಈಗ ಎಷ್ಟು ದಿವಸ ಶುದ್ಧ ನೀರು ಕುಡಿತೀವ್ರಿ ರೊಕ್ಕ ಕೊಟ್ಟು. ಅಲ್ಲಿ ತಗೊಂಬರ್ತೀವ್ರಿ. ಹುಡುಗರು ಆಗಂಗಿಲ್ರಿ. ಅವ್ರೇ ಅಂದಾರ್ರಿ ಕುಡಿಬ್ಯಾಡ್ರಿ, ನೀರು ಬೇಸಿಲ್ಲ ಅಂತ.
ಅದಕ್ಕಂತಾನೆ ಶುದ್ಧ ನೀರು ಕುಡಿತೀವ್ರಿ ಗಟ್ಗ ಈಗ 4 ರೂಪಾಯಿ ಒಂದು ಕೊಡಕ್ರಿ ಅಲ್ಲಿ ಗವ್ಯಾಗ್ಲಿದ್ದ ತರ್ತೀವ್ರಿ. ನರಸಾಪುರ ಪ್ರದೇಶದಲ್ಲಿ ಸಾವಿರಾರು ಬಡ ಕುಟುಂಬಸ್ಥರು ವಾಸ ಮಾಡ್ತಿದ್ದಾರೆ. ತಿಂಗಳಿಗೊಮ್ಮೆ ಬಿಡುವ ನೀರನ್ನ ಶೇಖರಣೆ ಮಾಡಿ ಸ್ಟಾಕ್ ಮಾಡಿದ ನೀರಿನಲ್ಲಿ ಹುಳುಗಳು ಆಗ್ತಾ ಇವೆ. ಹೀಗಾಗಿ ಕುಡಿಯುವ ನೀರಿನ ಸಮಸ್ಯೆ ಎದುರಿಸುವಂತಾಗಿದೆ. ಇನ್ನಾದ್ರೂ ಗದಗ ಬಿಟಗೇರಿ ನಗರಸಭೆ ನೀರಿನ ಸಮಸ್ಯೆ ಬಗೆಹರಿಯುತ್ತಾ ಕಾದ್ ನೋಡ್ಬೇಕಾಗಿದೆ. ಮಂಜು ಪತಾರ, ರಿಪಬ್ಲಿಕ್ ಕನ್ನಡ, ಗದಗ. ಅಲ್ಲಿ ಯಾರೂ ಇಲ್ಲ, ಸುತ್ತಲೂ ಹಚ್ಚ ಹಸಿರು, ಸಾಕು ಪ್ರಾಣಿಗಳು ಮತ್ತು ಆ ವ್ಯಕ್ತಿಯಷ್ಟೇ. ಈ ಪ್ರದೇಶವನ್ನ ಬಿಟ್ಟು ಬಾ ಅಂತ ಕರೆದ್ರೂ ಕೂಡ ಆ ವ್ಯಕ್ತಿ ಮಾತ್ರ ಬರ್ತಾ ಇಲ್ಲ. ಈ ಕುರಿತ ಒಂದು ರಿಪೋರ್ಟ್ ಇಲ್ಲಿದೆ ನೋಡಿ. ಈ ಸ್ಟೋರಿ ಹೀರೋ ಇವ್ರೆ. ಹೆಸರು ರೂಬಿನ್ ಅಂತ. ಹಚ್ಚ ಹಸುರಿನ ಪ್ರಕೃತಿ ಮಧ್ಯೆ ಈ ಚಿಕ್ಕದಾದ ಶೆಡ್ನಲ್ಲಿ ವಾಸ. ಜೊತೆಗೆ ಸಾಕು ಪ್ರಾಣಿಗಳು ಇಷ್ಟೇ ರೂಬಿನ್ ಅವರ ಜಗತ್ತು. ಪ್ರಾಣಿಗಳಿಗಾಗಿಯೇ ಬದುಕು ಮೀಸಲು. ರೂಬಿನ್ ಪ್ರಾಣಿ ಪ್ರೀತಿಗೆ ಜನ ಮೆಚ್ಚುಗೆ. ಕಾಫಿನಾಡು ಚಿಕ್ಕಮಗಳೂರು ಅಂದ್ರೆ ಇಲ್ಲಿನ ಕುದುರೆ ಮುಖದ ಹಸಿರಿನ ಸೊಬಗು ಕಣ್ಮುಂದೆ ಬರುತ್ತೆ. ಇದೇ ಕುದುರೆ ಮುಖದಲ್ಲಿಯೇ ರೂಬಿನ್ ವಾಸ ಮಾಡ್ತಿದ್ದಾರೆ. ಆದ್ರೆ ಇದ್ರ ಹಿಂದೆ ಒಂದು ಕತೆ ಇದೆ. 2005ರ ಬಳಿಕ ಇಲ್ಲಿನ ಅದಿರು ಕಂಪನಿ ಬಂದ್ ಆಯ್ತು. ಆಗ ಇಲ್ಲಿನ ಜನರೆಲ್ಲರೂ ಊರು ಬಿಟ್ರು. ಆದ್ರೆ ಈ ರೂಬಿನ್ ಮಾತ್ರ ಊರು ಬಿಡ್ಲಿಲ್ಲ. ಇದೇ ಶೆಡ್ನಲ್ಲಿ ಗ್ಯಾರೇಜ್ ಮಾಡಿಕೊಂಡು ಅಂದಿನಿಂದ ಇಲ್ಲಿವರೆಗೂ ಜೀವನ ಸಾಗಿಸ್ತಿದ್ದಾರೆ. ಪ್ರಾಣಿಗಳಿಗಾಗಿಯೇ ಇಲ್ಲಿಯೇ ಉಳಿದುಕೊಂಡ ರೂಬಿನ್ ಅಂದಿನಿಂದ ಇವುಗಳ ಒಟ್ಟಿಗೆ ಇಲ್ಲಿಯೇ ಇದ್ದಾರೆ. ಪ್ರಾಣಿ ಪ್ರಿಯ ಅಂತಾನೆ ಗುರುತಿಸಿಕೊಂಡಿದ್ದಾರೆ. 1972ನೇ ಇಸ್ವಿಲಿ ಕುದುರೆಮುಖ ಇದು ರನ್ನಿಂಗ್ ಆಯ್ತು. ಅದ್ರ ಮೇಲೆ ಬಂದಂತಾರ ಅವರು ಇಲ್ಲಿ ತುಂಬಾ ಈಗ ಗಾಡಿ ಅದು ಇದು ಎಲ್ಲ ರಿಪೇರಿ ಮಾಡಿ ಎಲ್ಲ ಇದು ಮಾಡ್ತಾ ಇದ್ದಾರೆ. ಹಾಗೆ ಒಂದು ಈ ಬೆಕ್ಕು ಪ್ರಾಣಿಗಳ ಸಂಗ್ರಹ ಅದನ್ನು ಮಾಡ್ತಾ ಇದ್ದಾರೆ. 3 ದಶಕದಿಂದ ಗ್ಯಾರೇಜ್ ನಡೆಸ್ತಾ ಇರುವ ರೂಬಿನ್ಗೆ ಈಗಲೂ ಸ್ವಂತ ಮನೆಯಿಲ್ಲ. ಶೆಡ್ ನಲ್ಲಿಯೇ ವಾಸ. ನಾಯಿ, ಕಾಡು ಹಂದಿ, ಬೇರೆ ಪ್ರಾಣಿಗಳು ಈ ಶೆಡ್ ಹತ್ರ ಆಹಾರವನ್ನ ಅರಸಿ ಬರ್ತಾ ಇವೆ. ಚಿರತೆ ಕೂಡ ಶೆಡ್ ಬಳಿ ಬಂದು ಆಹಾರ ಸೇವಿಸಿ ವಾಪಸ್ಸಾಗಿರುವ ಉದಾಹರಣೆ ಇದೆ ಎನ್ನಲಾಗ್ತಾ ಇದೆ. ಇನ್ನು ಊರಿಗೆ ಬಾ ಅಂತ ಸಂಬಂಧಿಕರು ಬಂದು ಕರೆದಿದ್ದಾರೆ. ಆದ್ರೂ ರೂಬಿನ್ ಹೋಗಿಲ್ಲ. ಅವರೆಲ್ಲ ಕುಟುಂಬದವರು ಬಂದಾಗ ನಾನು ಬಂದಿದೆ ಗಾಡಿ ರಿಪೇರಿ ಮಾಡ್ಸಕ್ಕೆ. ಅವಾಗ ಕರೆದ್ರು, ಬೇಡ ನೀನ್ ಬಾ, ನೀನ್ ಅಲ್ಲಿಗೆ ಊರಿಗೆ ಹೋಗೋಂತ. ಇಲ್ಲ ನಾನು ಬರಲ್ಲ, ನಾನು ಪ್ರಾಣಿ ಬಿಟ್ರು ನಾನು ಬರಲ್ಲ, ಪ್ರಾಣಿನ ಊಟ ಹಾಕೋರು ಯಾರಿದ್ದಾರೆ ಅದಕ್ಕೆ ನಾನು ಅಲ್ಲಿ ಬಂದ್ರೆ. ಹಾಗಾಗಿ ಪ್ರಾಣಿ ಬಿಟ್ಟು ಅವ್ನು ಎಲ್ಲೂ ಹೋಗೋದಿಲ್ಲ. ಪ್ರಾಣಿ ಅಂದ್ರೆ ಅವನಿಗೆ ಜೀವನೇ. ಅವನು ಅದರಿಂದ ಕಾಡಂದಿ ಬರ್ತದೆ, ಹಂದಿಗಳು ಮತ್ತೆ